ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು ತ್ರಯೋದಶಿ ತಿಥಿ, ಪೂರ್ವಭಾದ್ರ ನಕ್ಷತ್ರ. ಈ ದಿವಸ ಬುಧವಾರ ಮತ್ತು ತ್ರಯೋದಶಿ ಸೇರಿದೆ. ಪ್ರದೋಷ ಏರ್ಪಾಡಾಗುತ್ತೆ ತ್ರಯೋದಶಿಯಲ್ಲಿ. ಅದು ತುಂಬ ವಿಶಿಷ್ಟವಾದದ್ದು. ಪ್ರತಿ ತ್ರಯೋದಶಿಯಲ್ಲೂ ನಾವು ಈ ಪ್ರದೋಷದ ಬಗ್ಗೆ ಮಾತಾಡಿದ್ದೀವಿ. ಸೋಮ ಪ್ರದೋಷ, ಶನಿ ಪ್ರದೋಷ. ಪ್ರತಿ ವಾರವೂ ಈ ದಿವಸ ಬುಧವಾರ ಬಂದಿದೆ ಈ ಸಲ. ಹೀಗಾಗಿ ಬುಧವಾರವೂ ಯಾವ ವಾರವೂ ಪ್ರದೋಷ ಬಂದರೆ ಪ್ರದೋಷವೇ ವಿಶೇಷ ಅಂತ, ಅದು ಯಾವ ವಾರವಾದರೂ ಬರಲಿ. ಹೀಗಾಗಿ ಈ ದಿವಸ ತಪ್ಪದೆ ಪ್ರದೋಷ ಆಚರಣೆ ಮಾಡ್ತಕ್ಕಂಥವರು ಶ್ರದ್ಧೆಯಿಂದ, ಶುಭ್ರತೆಯಿಂದ, ಮನೋಶುಭ್ರತೆಯೇ ಬಹಳ ಮುಖ್ಯ ಅಂತ ಪರಮೇಶ್ವರನ ಮತ. ಅವನ ಓಟ್ ಯಾರಿಗೆ ಅಂತಂದರೆ ಯಾರು ಶುಭ್ರರಾಗಿದ್ದವರು ಅವರಿಗೆ ಅಂತ. ಕಾಯ ವಾಚ ಮನಸ ತ್ರಿಕರಣಗಳು ಅಂತ ಕರೀತಾರೆ. ಇವುಗಳಲ್ಲಿ ಶುಭ್ರತೆ ಇದ್ದರೆ ಪರಮೇಶ್ವರನಿಗೆ ನೀವು ಸಲ್ಲಿಸುವ ಯಾವುದೂ ಅದು ಭಕ್ತಿಯ ಸಾಧನ ಆಗುತ್ತೆ, ಅದು ಸೇವೆಯ ಸಾಧನ ಆಗುತ್ತೆ. ಹೀಗಾಗಿ ಆ ರೀತಿಯಲ್ಲಿ ವಸ್ತುತಃ ಅಲ್ಲಿ ಡಿ ವಿ ಜಿಯವರು ಒಂದು ಮಾತು ಹೇಳ್ತಾರೆ, ಯಾವುದನ್ನು ಕಾಣದೆಯೂ ಅಳ್ತೆಯಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂತ. ಕಾಣದೆ ಗೊತ್ತಿಲ್ಲ ನಮಗೆ ಪರಮೇಶ್ವರ ಇದ್ದಾನೋ ಅಥವಾ ವಿಷ್ಣುವಿದ್ದಾನೋ, ಅಲ್ಲಿ ವಿಷ್ಣುವಿನ ಬಗ್ಗೆ ಒಂದು ಪದ್ಯದ ರೂಪದಲ್ಲಿ ವಸ್ತುತಃ ಪರಬ್ರಹ್ಮ ಅಂತ ಚಿಂತನೆ ಮಾಡಿದ್ದಾರೆ. ಅಂದರೆ ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಮತ್ತು ಇದನ್ನು ನಡೆಸ್ತಾ ಇರತಕ್ಕಂಥ ಮತ್ತು ಇದನ್ನು ವಿನಾಶಗೊಳಿಸ್ತಕ್ಕಂಥ ಶಕ್ತಿ ಅದು ಯಾವುದಾಗಿದೆ, ಅದಕ್ಕೆ ಅದು ಕಾಣದೆಯೂ ಒಂದು ಅಳತೆಯಿಂದ ಪ್ರೀತಿಯಿಂದ ನಂಬಿಕೊಂಡಿದ್ದೀವಿ ನೋಡಿ. ನಾನು ದೇವ್ರು ತೋರಿಸು ಅಂತಂದರೆ ಪ್ರಶ್ನೆ ಮಾಡಿದ್ರೆ ಏನು ತೋರಿಸೋದು? ನಂಬಿಕೆಯನ್ನೇ ತೋರಿಸ್ಬೇಕಷ್ಟೆ. ನನಗೆ ವಿಶ್ವಾಸ ಇದೆಯಪ್ಪ, ಇದು ಕಲ್ಲಲ್ಲ, ಇದನ್ನು ತಿರುಪತಿ ಸನ್ನಿಧಾನಕ್ಕೆ ಹೋದರೆ ನಾವು ಅಲ್ಲಿ ಜನ ಏನೋ ಆ ಕಲ್ಲಿನ ಶಿಲೆ ಅಂತ ಹೋಗ್ತಾರಾ? ಅಲ್ಲಿ ನೆಲೆಸಿದ್ದಾನೆ ಪರಮಾತ್ಮ, ವೈಕುಂಠವನ್ನು ಬಿಟ್ಟು ಇಲ್ಲಿ ಬಂದು ನೆಲೆಸಿದ. ಆ ಶ್ರದ್ಧೆ ಇದೆ ನಮಗೆ. ಕಾಶಿಗೆ ಹೋದರೆ ಅಲ್ಲಿನ ಆ ಲಿಂಗಕ್ಕೆ ಆ ಕಲ್ಲಿದೆ ಇದೆ ಅಂತ ನಾವು ಹೋಗ್ತೀವ? ಅಲ್ಲಿ ಪರಮೇಶ್ವರ ಓಡಾಡಿದಾನೆ ಪಾರ್ವತಿ ಜೊತೆಗೆ. ಅವನಿಗೆ ಆ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಅಂತ ಕರೀತಾರೆ. ಅದು ನನಗೆ ಬಹಳ ಇಷ್ಟ ಅಂತ ಪರಮೇಶ್ವರ ಪರಿತಪಿಸಿಕೊಂಡು ಬಂದು ಇಲ್ಲಿ ಪ್ರೀತಿಯಿಂದ ನೆಲೆಸಿಬಿಟ್ಟಿದ್ದಾನೆ ಅಂತ ನಾವು ಕಾಶಿಗೆ ಹೋಗ್ತೀವಿ. ಪರಮೇಶ್ವರ ನೋಡಿದ್ದೀವ? ಇಲ್ಲ. ಆ ಶ್ರೀನಿವಾಸನ ನೋಡಿದ್ದೀವ ವೈಕುಂಠದಿಂದ ಇಳ್ಕೊಂಬಂದಿದ್ದ ಅಂತ? ಆದರೂ ಕೂಡ ಕಾಣದೆಯೂ ಅಳ್ತಿಯಂ ನಂಬಿಹುದು, ನಂಬ್ಕೊಂಡಿದ್ದೀವಲ್ಲ ನಾವು ಅದನ್ನು ಅಷ್ಟು ಬಲವಾಗಿ. ಎಷ್ಟು ಕಷ್ಟ ಅಂದರೆ ಬುಡುಬುಡು ಓಡೋಗೋಣ ತಿರುಪತಿಗೆ, ಬುಕ್ ಮಾಡಪ್ಪ ಟಿಕೆಟ್ ಬುಕ್ ಮಾಡು ಅಂತ ಬುಕ್ ಮಾಡ್ಕೊಳ್ತೀವಿ. ಅದು 3 ತಿಂಗಳಿರಲಿ 6 ತಿಂಗಳಿರಲಿ ಕಾದು ಇದ್ದು ಅದನ್ನು ಗುರ್ತಿಟ್ಕೊಂಡು ನಾವು ಬದುಕಿರ್ತೀವೋ ಇಲ್ಲೋ ಅನ್ನೋದೇ ನಮಗೆ ನಂಬಿಕೆ ಇಲ್ಲ. ಆದರೂ ಅವನನ್ನು ನೋಡ್ತೀವಿ ಅನ್ನೋ ನಂಬಿಕೆ ಇದೆ ನೋಡಿ, ಆ ಪ್ರೀತಿಯ ನಂಬಿಕೆ. ಅದರಿಂದ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಹೇಗಪ್ಪ ನಮ್ಮಲ್ಲಿ ಇಂಥದ್ದೊಂದು ವಿಶ್ವಾಸ ತುಂಬಿಟ್ಬಿಟ್ಟಿಯ, ನೀನು ಕಾಣ್ತಾ ಇಲ್ಲ, ಆದರೂ ಇಂಥದ್ದೊಂದು ವಿಶ್ವಾಸ ಇದೆಯಲ್ಲ ಅಂತ ನಚ್ಚಿಕೊಳ್ಬೇಕು. ಇದು ಪ್ರದೋಷ ಪೂಜೆ ದಿವಸ ನಾವು ಈಶ್ವರನ ಆವಿರ್ಭಾವ ಆಗುತ್ತೆ ಅಂದರೆ ಆಗುತ್ತೆ ರೀ. ಮನಸ್ಸಿಗೆ ಬಂದು ಇಳಿತಾನವನು. ಅದನ್ನು ಹೇಗೆ ನಾನು ಬಂದು ಇಳಿದಿದ್ದೀನಿ ಅನ್ನೋದನ್ನೂ ಕೂಡ ಅವನು ಪ್ರಕಟ ಮಾಡ್ತಾನೆ. ಅದು ಅವರವರ ಬುದ್ಧಿ ಭಾವಗಳಿಗೆ ಬಂದಿರುತ್ತೆ. ಹೀಗಾಗಿ ಅದನ್ನು ನಾವು ನಂಬಿಕೊಂಡು, ನೀನು ಕಾಣ್ತಾ ಇಲ್ಲ ಅಂತ ನಾನು ಎಲ್ಲಪ್ಪ ಹೇಳಿದೆ, ಕಾಣ್ತಾ ಇದೆಯಾ? ನನ್ನ ಆರಾಧನೆಗಳಲ್ಲಿ, ನನ್ನ ಯಾವ ಸ್ತುತಿಗಳಲ್ಲಿ, ನಾನು ಮಾಡುವ ಯಾವುದೋ ಸೇವೆಯಲ್ಲಿ ನೀನು ಸದಾ ನೆಲೆಸಿದ್ದೀಯ. ಹಾಗೆ ನಾನು ಸ್ತುತಿ ಮಾಡಲಿಲ್ಲ ಅಂದರೂ ನೀನು ನೆಲೆಸಿದ್ದೀಯ. ಎರಡೂ ರೀತಿಯಲ್ಲಿ ಇದ್ದಾನೆ ಭಗವಂತ. ಆದರೆ ಆರಾಧನೆ ಮಾಡುವ, ಶ್ರದ್ಧೆ ಇಟ್ಟುಕೊಳ್ಳುವ ಈ ಒಂದು ಸಂಸ್ಕಾರ ಬೇಕಾಗುತ್ತೆ. ಈಗಿನ ಜನ್ರೇಷನ್ ಅವ್ರಿಗೆ ನಾನು ಯಾವುದನ್ನು ನಂಬೋದಿಲ್ಲ, ವಿಜ್ಞಾನ ಅಂತ ಹೊರಟ್ರೆ, ವಿಜ್ಞಾನ ಯಾವತ್ತಿದ್ರೂ ಸಂಶೋಧನಾ ಹಂತದಲ್ಲಿರುತ್ತೆ. ಅದನ್ನು ಇನ್ನು 10 ವರ್ಷ ಬಿಟ್ಟು ಇದಿಲ್ಲ, ಸಂಶೋಧನೆ ಮಾಡಿ ನಾವು ಕಂಡುಹಿಡಿದಿದ್ದೇನಪ್ಪ ಅಂತಂದರೆ ಇದು ಬೇರೆ ಸ್ವರೂಪ ಅಂತ ಹೇಳುತ್ತೆ. ಆದರೆ ಪರಮಾತ್ಮ ಹಾಗಲ್ಲ, ಚಿರವಾಗಿ ನೆಲೆಸಿಬಿಟ್ಟಿದ್ದಾನೆ ಅವನು. ಇನ್ನು 10 ವರ್ಷ ಅಲ್ಲ, ಇನ್ನು 10,000 ವರ್ಷಗಳು ಕಳೆದರೂ ಕೂಡ ಶ್ರೀನಿವಾಸ ಕ್ಷೇತ್ರ ಯಾವುದು ತಿರುಪತಿ ಇದೆ ಅಲ್ಲಿಗೆ ಹೋಗ್ತಾರೆ ಜನ. ವಿಜ್ಞಾನಿಗಳೇ ಹೋಗ್ತಾರಲ್ಲ, ಸ್ವಾಮಿ ಇದು ಚಂದ್ರಕ್ಕೂ ಮತ್ತೊಂದಕ್ಕೂ ಉಡಾಯನ ಮಾಡುವಾಗ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಳ್ತಾರೆ. ಅದು ಸ್ಥಿರತೆ ಅಂದರೆ ಇಂಥದ್ದೊಂದು ವಿಶ್ವಾಸ ನಮ್ಮಲ್ಲಿ ಇದೆ. ಆ ಕಾರಣಕ್ಕಾಗಿಯೇ ಈ ಹೊತ್ತಿಗೂ ಮಂಗಳಪ್ರದ ಕಾರ್ಯಗಳು ನಡೀತಾ ಇವೆ. ನಮ್ಮ ಬದುಕಿಗೂ ಒಂದು ಮಂಗಳ ಆಗ್ತಾ ಇದೆ ಅಂದರೆ ಪರಮೇಶ್ವರ ಇದ್ದಾನೆ ಅನ್ನೋ ಕಾರಣಕ್ಕೆ. ಹೀಗಾಗಿ ಅಂಥ ಕಾಣದೆಯೂ ಅಳ್ತಿಯಿಂದ ಪ್ರೀತಿಯಿಂದ ನಂಬಿಕೊಂಡು ಆ ವಿಚಿತ್ರಕ್ಕೆ ನಾವು
ಪ್ರತಿ ಕ್ಷಣ ನಮಿಸೋಣ. ಈ ದಿವಸ ಬಹಳ ವಿಶೇಷವಾಗಿ ನಮಿಸೋಣ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.